ಒತ್ಸಲ ಅಣ್ಣ ಊಟ ಮಾಡೋಣ. ಹಾ ಒತ್ಸಲ ಬಂದ್ಯಾ? ತುಂಬಾ ಹಶ್ವಾಗ್ತಿದ್ಯಪ್ಪ. ನೋಡೆ ನಿನಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿ. ಏನಾಯ್ತಮ್ಮ? ಅಲ್ಲ ಅದಕ್ಕೆ ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೀನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಿಮ್ಮೆಲ್ಲರ ಜೊತೆ ಇದ್ದೀನಿ. ಒಂದಿನಕ್ಕಾದ್ರು ನೀವು ಮತ್ತೆ ಅಣ್ಣ, ನೀನ್ ಈ ಮನೇಲಿ ಭಾರ ಕಣೆ, ನೀನ್ ಕಷ್ಟ ಅಂತ ಯಾವತ್ತೂ ಹೇಳಲೇ ಇಲ್ವಲ್ಲ. ನಿಮ್ಮೆಲ್ಲರಲ್ಲಿ ನನ್ನನ್ನು ಒಬ್ಬಳನ್ನಾಗಿ ಇಟ್ಕೊಂಡಿದ್ದೀರಾ. ಹೊಟ್ಟೆ ತುಂಬಾ ಊಟ ಹಾಕ್ತೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ. ಇನ್ನೇನ್ ಬೇಕಣ್ಣ ನನ್ಗೆ? ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತಾನೆ ಗೊತ್ತಿಲ್ಲ ನನ್ಗೆ. ಋಣದ ಮಾತೆಲ್ಲ ಯಾಕೆ ಆಡ್ತೀಯಾ? ನೀ ನನ್ನ ತಂಗಿನ ತಾನೆ? ಅಂಬುಜ, ನೀನು ನನ್ನ ತಂಗಿ ಥರನೇ ಅಲ್ವೇನೆ? ನೀನು ಈ ಮನೆ ಸದಸ್ಯ ಅಂತಾನೆ ನಾವು ಅನ್ಕೊಂಡಿರೋದು. ನೀನ್ ತಿನ್ನೋ 3 ಹೊತ್ತು ಊಟ ಆಗದೆ ಇರೋಷ್ಟು ದರಿದ್ರ ನನ್ಗಿನ್ನೂ ಬಂದಿಲ್ಲ ಕಣೆ, ಬರೋದು ಇಲ್ಲ. ಏನೋ ಬೈತಿರ್ತೀನಿ, ಕಾಲೆಡಿತಿರ್ತೀನಿ, ಚುಡಾಯಿಸ್ತಿರ್ತೀನಿ, ಹಾಗಂತ ತಂಗಿ ಅನ್ನೋ ಪ್ರೀತಿ ಇಲ್ಲ ಅಂತ ಅನ್ಕೊಂಡ್ಯಾ? ಅಪ್ಪ, ಏನಪ್ಪ? ಅದು ಊಟ ಆದ್ಮೇಲೆ ಮತ್ತೆ ಓದ್ಬೇಕಾ? ಮತ್ತೆ ಓತ್ಲ ಹೊಡಿಬೇಕು ಅಂತ ಮಾಡಿದ್ಯೇನೋ? ಏನೋ ನಿನ್ ಬಗ್ಗೆ 4 ಒಳ್ಳೆ ಮಾತಾಡ್ದೆ ಅಂತ ನೀನು ಯಾಕೋ ಸಿಡಿಯಕ್ಕೆ ಶುರು ಮಾಡಿದ್ಯಾ? ಅವನ್ನ ನಾನು ನೋಡ್ಕೋತೀನಿ, ನೀನು ಸುಮ್ಮನೆ ಊಟ ಮಾಡಿ ಮೇಲಿದ್ದೆ. ನೋಡ, ನೀನೀಗ ಊಟ ಮಾಡಿ ಮಲಗು. ಬೆಳಿಗ್ಗೆ ಬೇಗ ಹೇಳಿಸ್ತೀನಿ, ಎದ್ದು ಓದ್ಬೇಕು. ಸರಿ.